ಹಲೋ ಡಿಯರ್ ಫ್ರೆಂಡ್ಸ್, ಇವರಿಗೆ ನೀವು ಸಕ್ಸಸ್ಫುಲ್ ಆಗೋದು ಇಷ್ಟ ಇಲ್ಲ. ನಿಮ್ಮ ಮ್ಯಾನಿಫೆಸ್ಟೇಷನ್ ಇರಲಿ, ಆಫರ್ಮೇಷನ್ ಇರಲಿ, ವಿಜುವಲೈಸೇಷನ್ ಇರಲಿ, ಆದಷ್ಟು ವರ್ಕ್ ಆಗದೆ ಇರಲಿ ಅಂತ ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ಕಲ್ತಂದು ಹಾಕೋದು ಮಾಡ್ತಾ ಇರ್ತಾರೆ. ಯಾರು ಇರಬಹುದು ಇದು? ಎನಿ ಗೆಸಸ್? ನಮ್ಮ ಸ್ವಂತ ಬ್ರೈನ್. ಹೌದು, ನಮ್ಮ ಬ್ರೈನ್ಗೆ ನಾವು ಸಕ್ಸಸ್ಫುಲ್ ಆಗೋದು, ಸಮಥಿಂಗ್ ಬಿಗ್ ನಮ್ಮ ಲೈಫ್ನಲ್ಲಿ ಅಚೀವ್ ಮಾಡೋದು ಇಷ್ಟ ಆಗ್ತಾ ಇರಲ್ಲ. ಇದೇ ಬ್ರೈನ್ಗೆ ಸರಿಯಾದ ರೀತಿಯಲ್ಲಿ ನಾವೇನಾದ್ರೂ ತಿಳಿಸಿ ಹೇಳಿದ್ವಿ ಅಂತ ಅಂದ್ರೆ ನಮ್ಮ ಬೆಸ್ಟ್ ಫ್ರೆಂಡ್ ತರ ನಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಬ್ರೈನ್ ಬಗ್ಗೆ ಇರುವಂತ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನ ನಾವು ಇವತ್ತು ತಿಳ್ಕೋಣ ಅಂಡ್ ನಮ್ಮ ಬ್ರೈನ್ ನ ನಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ಹೆಂಗೆ ಯೂಸ್ ಮಾಡ್ಕೊಳ್ಳೋದು ಅಂತ ತಿಳ್ಕೋಣ. ಅದಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ, ಐ ಆಮ್ ಅ ಹೀಲರ್ ಮೈಂಡ್ ಸೆಟ್ ಕೋಚ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್. ಈಗ ಬ್ರೈನ್ ನ ಹೇಟ್ ಮಾಡೋ ಅಗತ್ಯ ಇಲ್ಲ. ಪ್ರತಿ ಒಬ್ಬರಿಗೂ ಕೂಡ ಪಾಸ್ಟ್ ಅಲ್ಲಿ ಏನಾದ್ರೂ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಪಾಸ್ಟ್ ಅಂತೂ ಇರುತ್ತೆ ಅಲ್ವಾ? ಸೇಮ್ ವೇ ನಮ್ಮ ಬ್ರೈನ್ಗೂ ಕೂಡ ಒಂದು ಪಾಸ್ಟ್ ಇದೆ. ಓಕೆನಾ? ಬ್ರೈನ್ ನ ನೀವು ಒಂದು ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಿ ನೋಡಿ. ಓಕೆನಾ? ನಿಮ್ಮ ಬೆಸ್ಟ್ ಫ್ರೆಂಡ್ ಯಾಕೆ ಈ ತರ ಬಿಹೇವ್ ಮಾಡ್ತಾ ಇದ್ದಾರೆ, ಅದ್ರ ಹಿಂದೆ ಏನ್ ರೀಸನ್ ಇದೆ ಅಂತ ತಿಳ್ಕೋಣ. ನಮ್ಮ ಬ್ರೈನ್ ಏನಿದೆ, ಸ್ವಲ್ಪ ಪಾಸ್ಟಿಗೆ ಹೋಗೋಣ, ಬ್ರೈನ್ ನ ಪಾಸ್ಟಿಗೆ ಹೋಗೋಣ. ನಮ್ಮ ಪೂರ್ವಜರು ಏನಿರ್ತಾರೆ ಅವರೆಲ್ಲ ಕಾಡಲ್ಲಿದ್ದವರು, ಹೌದಾ? ಕಾಡಲ್ಲಿದ್ದಾಗ ಯಾವಾಗ್ಲೂ ಕೂಡ 24/7 ಡೇಂಜರ್. ಯಾಕೆ? ಕಾಡಲ್ಲಿ ಕಾಡು ಪ್ರಾಣಿ ಅಟ್ಯಾಕ್ ಮಾಡ್ಬೋದು, ಅಥವಾ ಏನೋ ಒಂದು ಪ್ರಕೃತಿ ವಿಕೋಪ ಆಗಬಹುದು, ಏನೋ ಆಗ್ಬಹುದು. ಡೇಂಜರ್ ಪ್ರತಿ ಕ್ಷಣ ಕಾಡಲ್ಲಿ ಅವರಿಗೆ ಡೇಂಜರ್ ಇದ್ದಾಗ ಏನು ಅಂತ ಅಂದ್ರೆ ಅವ್ರಿಗೆ ಯಾವಾಗ್ಲೂ ಅಷ್ಟೇ ಮುಂದೆ ಏನು, ಮುಂದಿನ ದಾರಿ ಏನು, ಪ್ರೆಡಿಕ್ಟಬಿಲಿಟಿ, ಆಯ್ತಾ? ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಯಾವಾಗಿರುತ್ತೆ ಆವಾಗ ಅವರು ಸೇಫ್ ಫೀಲ್ ಮಾಡ್ತಾ ಇದ್ರು. ಅವರ ಬ್ರೈನ್ ಕೂಡ ಸೇಫ್ ಫೀಲ್ ಮಾಡ್ತಾ ಇತ್ತು. ಓಕೆನಾ? ಸೊ ಯಾವಾಗ ಈಗ ಬೇಸಿಕಲಿ ಡೇಂಜರ್ ಇದೆ ಅಂತ ಅಂದಾಗ ಏನು, ಎಕ್ಸ್ಟ್ರೀಮ್ ಆಗಿ ಹೆದರಿಕೆ ಆಗಿರುತ್ತೆ. ಅಂಡ್ ಆ ಡೇಂಜರ್ಗೆ ಅಡಾಪ್ಟ್ ಆಗಿ ಒಂದು ಬ್ರೈನ್ ಡಿಸೈನ್ ಆಗಿತ್ತು ನಮ್ಮ ಪೂರ್ವಜರದು ಕಾಡಲ್ಲಿ ಇರಬೇಕಾದ್ರೆ. ಆ ಪೂರ್ವಜರ ಸಂತತಿ ಬೆಳೀತಾ ಅವರ ನೆಕ್ಸ್ಟ್ ಸಂತತಿನೇ ನಾವು ಅಲ್ವಾ? ಸೊ ಮಂಗನಿಂದ ಮಾನವ ಅಂತ ಹೇಳಿ ನಾವು ಕೇಳಿದ್ದೀವಿ. ಸೊ ಸೇಮ್ ವೇ ಈಗ ಅಫ್ಕೋರ್ಸ್ ನಾವು ಕಾಡಲ್ಲಿಲ್ಲ, ಹೌದಾ? ತುಂಬಾ ಇವಾಲ್ವ್ ಆಗಿದ್ದೀವಿ, ಎಲ್ಲ ಸರಿ. ಬಟ್ ನಮ್ಮ ಬ್ರೈನ್ ಏನಿರುತ್ತೆ, ನಮ್ಮ ಬ್ರೈನ್ದು ಅಲ್ಲಿಂದನೇ ನಮ್ಮ ಬ್ರೈನ್ ಡೆವಲಪ್ ಆಗ್ಕೊಂಡು ಬಂದಿರೋದ್ರಿಂದ ನಮ್ಮ ಬ್ರೈನ್ದು ನ್ಯಾಚುರಲ್ ಟೆಂಡೆನ್ಸಿ ಏನಂತ ಅಂದ್ರೆ ಅದಕ್ಕೆ ಯಾವಾಗ್ಲೂ ಪ್ರೆಡಿಕ್ಟಬಿಲಿಟಿ ಇಷ್ಟ. ಅಂದ್ರೆ ಮುಂದೆ ಏನಾಗತ್ತೆ, ಹೇಗಾಗತ್ತೆ, ಯಾವ ರೀತಿ ಆಗತ್ತೆ, ಯಾವ ಟೈಮಿಗೆ ಆಗತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇದ್ದಾಗ ಬ್ರೈನ್ಗೆ ಬಹಳ ಒಂದು ರೀತಿ ಸೇಫ್ ಫೀಲ್ ಮಾಡುತ್ತೆ ಬ್ರೈನ್. ಓಕೆನಾ? ಸೊ ಈಗ ಲಾ ಆಫ್ ಅಟ್ರಾಕ್ಷನ್ ಜರ್ನಿಯನ್ನ ತಗೋಣ. ಅಫರ್ಮೇಷನ್ ಮಾಡ್ತಾ ಇರ್ತೀರಾ, ವಿಜುವಲೈಸ್ ಮಾಡ್ತಾ ಇರ್ತೀರಾ, ಸಮಥಿಂಗ್ ಇಲ್ಲಿಯ ತನಕ ನಿಮ್ಮ ಲೈಫ್ನಲ್ಲಿ ಏನಾಗಿತ್ತು ಅದ್ರಗಿಂತ ಕಂಪ್ಲೀಟ್ ಆಪೋಸಿಟ್ ಆಗಿ ಒಳ್ಳೆಯದನ್ನ ನೀವು ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೀರ. ಆದರೆ ಲಾ ಆಫ್ ಅಟ್ರಾಕ್ಷನ್ ನ ಜರ್ನಿಯಲ್ಲಿ ಏನ್ ಹೇಳ್ತಾರೆ, ನಿಮ್ಮ ಕೈಯಲ್ಲಿ ಏನಿದೆ, ನಿಮ್ಮ ವರ್ಕ್ ಇರಬಹುದು, ನಿಮ್ಮ ಅಫರ್ಮೇಷನ್, ನಿಮ್ಮ ಮೈಂಡ್ಫುಲ್ನೆಸ್, ಮ್ಯಾಜಿಕಲ್ ಜರ್ನಿ, ಸೊ ಇವೆಲ್ಲ ನೀವು ಮಾಡ್ತಾ ಇರ್ತೀರಾ. ಆದ್ರೆ ಡೋಂಟ್ ಆಸ್ಕ್ ಹೌ, ಹೆಂಗೆ, ಏನು, ಯಾವಾಗ, ಯಾಕೆ ಅನ್ನೋದನ್ನ ಕೇಳಬೇಡಿ ಅಂತ. ಬ್ರೈನ್ಗೆ ಈಗ ಒಂದು ರೀತಿ ಅನ್ಕಂಫರ್ಟಬಲ್ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ನಂಗೆ ಗೊತ್ತೇ ಇಲ್ಲ ನಾನು ಮಾಡೋ ಅಫರ್ಮೇಷನ್ ವರ್ಕ್ ಆಗುತ್ತೋ ಇಲ್ವೋ ಅಂತ, ನಾ ಯಾಕೆ ಅಫರ್ಮೇಷನ್ ಮಾಡ್ಲಿ? ನಾ ವಿಜುವಲೈಸ್ ಮಾಡ್ತೀನಿ ನಿಜ, ಸೊ ಎಷ್ಟು ಗ್ಯಾರಂಟಿ ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ? ಹೌದು, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಪವರ್ ಇದೆ ಹಾಗೆ ಹೀಗೆ ಅಂತ ಹೇಳ್ತಾರೆ, ಪ್ರೂಫ್ ಏನು? ಸೊ ಈ ತರ ಬ್ರೈನ್ ಏನ್ ಮಾಡುತ್ತೆ ಅಂತ ಅಂದ್ರೆ ನಿಮಗೆ ಕ್ವೆಶನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಿಕಾಸ್ ಅದಕ್ಕೆ ಪ್ರೆಡಿಕ್ಟಬಿಲಿಟಿ, ಸೊ ಹೆಂಗೆ ಏನು ಅನ್ನೋದ್ರ ಬಗ್ಗೆ ಲಾಜಿಕಲಿ ರೀಸನಿಂಗ್ ಸಿಗದೆ ಇದ್ರೆ ಅದು ಅನ್ಕಂಫರ್ಟಬಲ್ ಫೀಲ್ ಮಾಡುತ್ತೆ, ಅದು ನಿಮ್ಗೆ ಸಪೋರ್ಟ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಬ್ರೈನ್ಗೆ ಏನಂತ ಅಂದ್ರೆ ಹೊಸ ಆಲೋಚನೆ ಅಥವಾ ಹೊಸ ರೀತಿಯಾಗಿ ನೀವೇನೋ ಒಂದು ದೊಡ್ಡ ಕನಸು ನಿಮ್ಗೋಸ್ಕರ ಕಾಣ್ತಾ ಇರ್ತೀರ. ಸೊ ಅವೆಲ್ಲ ಕೂಡ ಥ್ರೆಟ್ ಆಗಿ ಕಾಣುತ್ತೆ, ಅಪಾಯದ ರೀತಿನೇ ಕಾಣುತ್ತೆ. ಬಿಕಾಸ್ ನಿಮ್ಗೆ ಅದಕ್ಕೆ ರಿಸ್ಕ್ ತಗೊಳ್ಳಿಕ್ಕೆ ಇಷ್ಟ ಇರಲ್ಲ. ಅಂಡ್ ಆಲ್ಸೋ ಇನ್ನೊಂದು ಏನಂತ ಅಂದ್ರೆ, ನೀವು ಸುಮಾರು ಸಲ ಅಬ್ಸರ್ವ್ ಮಾಡಿರ್ತೀರ, ಈ ನೋವಿನ ಬಗ್ಗೆನೇ ನೀವು ಮಾತಾಡ್ತಾ ಇರ್ತೀರ, ನಿಮ್ ಪಾಸ್ಟ್ ಬಗ್ಗೆ ಅಥವಾ ಯಾರೋ ಮೋಸ ಅಥವಾ ನಿಮ್ಮ ಫೇಲ್ಯೂರ್ ಬಗ್ಗೆ ಅದೇ ಮಾತಾಡ್ತಾ ಸೊ ನೀವು ನಿಮ್ಮನ್ನು ಅಬ್ಸರ್ವ್ ಮಾಡಿ ಸಮ್ವೇರ್ ಯು ಸ್ಟಾರ್ಟ್ ಟು ಎಂಜಾಯ್ ಯುವರ್ ಪೇನ್. ಹೌದಾ? ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ, ಈಗ ನಿಮ್ಮ ಮನೇಲಿ ಅಮ್ಮ ಅಥವಾ ನಿಮ್ಮ ವೈಫ್ ಬೈದು ನಿಮ್ಗೆ ರೂಢಿಯಾಗಿರುತ್ತೆ ಅಂತ ತಿಳ್ಕೊಳ್ಳಿ. ಒಂದು ದಿನ ಅವರು ನಿಮ್ಗೆ ಬೈದೇ ಇದ್ದಾಗ, ಯಾಕೆ ಇವ್ರು ಬೈದಿಲ್ಲ, ಸೊ ವಾಟ್ಸ್ ರಾಂಗ್, ಏನಾಯ್ತು, ಸೊ ಯಾಕೆ ಬೈದಿಲ್ಲ ಅಂದ್ರೆ ನೀವು ಬೈಗುಳಕ್ಕೆ ಅಡಿಕ್ಟ್ ಆಗಿರ್ತೀರ. ಸೊ ಸಮಥಿಂಗ್ ಡಿಫ್ರೆಂಟ್ ಆದಾಗ ಯಾಕೆ ಅನ್ನೋ ಲೈಟ್ ಅನ್ಕಂಫರ್ಟಬಲ್ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಹೌದಾ? ಸೇಮ್ ವೇ ಇಲ್ಲಿ ತನಕ ನಿಮ್ಮ ಬ್ರೈನ್ ಏನ್ ಮಾಡಿರುತ್ತೆ, ನೋವು, ಹಳೆ ಪ್ಯಾಟರ್ನ್, ಆ ಸ್ಟ್ರಗಲ್, ಅದರಲ್ಲೇ ಒಂದು ರೀತಿ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ. ಅದರಿಂದ ಹೊರಗೆ ಬರೋದು ಬ್ರೈನ್ಗೆ ಥ್ರೆಟ್, ಬ್ರೈನ್ಗೆ ಅಪಾಯದ ಸಂಕೇತ. ಬಟ್ ನಮ್ಮ ಬ್ರೈನ್ ನಲ್ಲಿ
RAS ಅನ್ನೋ ಫಿಲ್ಟರ್ ಇದೆ, ಹೌದಾ, ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್, ನ್ಯೂರೋಪ್ಲಾಸ್ಟಿಸಿಟಿ. ಸೊ ಇವೆಲ್ಲ ಒಂದು ಫಿನಾಮಿನನ್ ಏನಿರುತ್ತೆ, ಸೊ ಇವೆಲ್ಲ ಕ್ವಾಲಿಟೀಸ್ ಏನಿರುತ್ತೆ ನಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಬ್ರೈನ್ಗೂ ಕೂಡ ಅಷ್ಟೇ. ಸೊ ಈಗ ಹೀಗಲ್ಲ, ಈ ಥರ ಮಾಡಬೇಡ, ಹೀಗೆ ಮಾಡು ಅಂತ ಅದರ ಲ್ಯಾಂಗ್ವೇಜಲ್ಲಿ ಸೊ ನೀವೇನಾದರೂ ತಿಳಿ ಹೇಳಿದ್ರಿ ಅಂತ ಅಂದರೆ ಇನ್ನು ಮುಂದಿಂದ ಬ್ರೈನ್ ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಗೆ ಲೈಕ್ ಅ ಬೆಸ್ಟ್ ಫ್ರೆಂಡ್, ಒಂದು ಜೀನಿ ಥರ ನಿಂತು ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾದರೆ ಏನಿದು? ಸೊ ಹೆಂಗಪ್ಪ ಈಗ ನಮ್ಮ ಬ್ರೈನ್ಗೆ ಹೇಗೆ ಹೇಳೋದು ಅಂತ. ಸೊ ನಿಮಗೆ ಗೊತ್ತಿದೆ, ನಮ್ಮ ಬ್ರೈನ್ ರೀಪ್ರೋಗ್ರಾಮೆಬಲ್ ಸ್ಟೇಟ್. ರೀಪ್ರೋಗ್ರಾಮಿಂಗ್ ಅಂತ ಅಂದರೆ ಏನು ತಿಳಿಸಿ ಹೇಳೋದು ಬ್ರೈನ್ಗೆ, ನೋಡಪ್ಪ ಇದು ಹೀಗಲ್ಲ, ಹೀಗೆ ನೀನು ಈ ಥರ ಥಿಂಕ್ ಮಾಡ್ತಾ ಇದೀಯ, ಬಟ್ ಭಯ ಪಡೋ ಅಗತ್ಯ ಇಲ್ಲ. ಸೊ ಇದು ಈ ರೀತಿ ವರ್ಕ್ ಆಗುತ್ತೆ, ಸೊ ಬಿಲೀವ್ ಮಾಡು, ನಿನ್ನಿಂದ ಎಲ್ಲ ಸಾಧ್ಯ ಇದೆ. ಸೊ ಇದನ್ನು ನೀವು ಲಾಜಿಕಲಿ ಹೇಳ್ತಾ ಇರಬೇಕಾದ್ರೆ ಬ್ರೈನ್ ಕೇಳ್ತಾ ಇರಲ್ಲ, ಬಟ್ ಬ್ರೈನ್ ಅರ್ಥ ಮಾಡ್ಕೊಳ್ಳೋ, ಬ್ರೈನ್ ಕನ್ವಿನ್ಸ್ ಆಗೋ ರೀತಿಯಲ್ಲಿ ನೀವೇನಾದರೂ ಹೇಳಿದ್ರಿ ಅಂತ ಅಂದರೆ ಬ್ರೈನ್ ತುಂಬ ಚೆನ್ನಾಗಿ ನಿಮಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ನಮ್ಮೆಲ್ಲರಿಗೂ ಯೂನಿವರ್ಸ್ ಕೊಟ್ಟಿರುವಂಥ ಗಿಫ್ಟ್ ಇದು, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್, ಹೌದಾ. ಸೊ ಈಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಥವಾ ನಮ್ಮ ಬ್ರೈನ್ಗೆ ನಾವು ಹೆಂಗೆ ತಿಳಿ ಹೇಳೋದು, ನಮ್ಮಿಂದ ಎಲ್ಲನೂ ಸಾಧ್ಯ ಇದೆ. ಸೊ ಮ್ಯಾಜಿಕ್ ನಮ್ಮ ಲೈಫ್ನಲ್ಲೂ ಆಗುತ್ತೆ. ನಾವು ಯಾವುದೇ ಪರಿಸ್ಥಿತಿಯಿಂದ ಕೂಡ ಹೊರಗೆ ಬರ್ಬೋದು, ನಮ್ಮ ಇಷ್ಟದ ಲೈಫ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಬೋದು. ಅದಕ್ಕೆ ನಾವು ಹೆಂಗೆ ಹೇಳ್ಬೋದು, ಈಗ ನಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ಹೆಂಗೆ ಹೆಲ್ಪ್ ಮಾಡ್ಬೋದು, ಒಂದು ಪರ್ಟಿಕ್ಯುಲರ್ ಆದ ಟೈಮನ್ನು ನೀವು ಚೂಸ್ ಮಾಡ್ಬೋದು, ಬೆಳಗ್ಗೆ ಅಥವಾ ರಾತ್ರಿ. ಮೋಸ್ಟ್ ಆಫ್ ದ ಟೈಮ್ ರಾತ್ರಿ ಮಲಗುವಂತ 20 ನಿಮಿಷದ ಮುಂಚಿನ ಟೈಮ್ ಏನಿರುತ್ತೆ, ನಿಮ್ಮ ಬ್ರೈನ್ ನೀವು ಹೇಳಿದ್ದನ್ನ ಕಣ್ ಮುಚ್ಕೊಂಡು ಕೇಳುತ್ತೆ. ಯಾಕೆಂದ್ರೆ ಆ ಟೈಮಲ್ಲಿ ಲಾಜಿಕಲ್ ಬ್ರೈನ್ ಏನಿರುತ್ತೆ, ಹೆಂಗೆ, ಏನು, ಯಾಕೆ ಅಂತ ಸಿಕ್ಕಾಪಟ್ಟೆ ಕ್ವೆಶನ್ ಕೇಳುವಂತಹ ಲಾಜಿಕಲ್ ಬ್ರೈನ್ ಸುಸ್ತಾಗಿರುತ್ತೆ, ಹೌದಾ. ಇಡೀ ದಿನದಲ್ಲಿ ಕೆಲಸ ಇರ್ಬೋದು, ವರ್ಕ್ ಮಾಡಿ ಮಾಡಿ ಸುಸ್ತಾಗಿರುತ್ತೆ, ಅದಕ್ಕೆ ಈಗೇನು ನಿದ್ದೆಗೆ ಹೋದ್ರೆ ಸಾಕಾಗಿರುತ್ತೆ. ವೆರಾಸ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆಕ್ಟಿವ್ ಇರುತ್ತೆ. ಈಸಿಯಾಗಿ ರಾತ್ರಿ ಮಲಗೋಗಿಂತ 20 ನಿಮಿಷದ ಮುಂಚೆ ನೀವೇನಾದ್ರೂ ನಿಮ್ಮ ಬ್ರೈನ್ಗೆ ತಿಳಿ ಹೇಳಿದ್ರಿ ಅಂತ ಅಂದರೆ ನಿಮ್ಮ ಬ್ರೈನ್ ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ಬಹಳ ಹೆಲ್ಪ್ ಮಾಡುತ್ತೆ. ಸರಿ, ಹೇಗೆ ತಿಳಿ ಹೇಳೋದು? ಒಂದು ಟೈಮ್ ನೀವು ಚೂಸ್ ಮಾಡಿದ್ರಿ ರಾತ್ರಿ ಮಲ್ಗೋಗಿಂತ ಮುಂಚೆ, ಬೆಸ್ಟ್ ಟೈಮ್ ರಾತ್ರಿ ಮಲ್ಗೋಗಿಂತ ಮುಂಚೆ ಆಯಿತು. ರಾತ್ರಿ ಮಲ್ಗೋಗಿಂತ ಮುಂಚೆ ನಿಮ್ಮ ಬ್ರೈನ್ ಕೂಡ ಅಷ್ಟೇ ಬೀಟಾ ಸ್ಟೇಟಲ್ಲಿರಲ್ಲ. ಬೀಟಾ ಸ್ಟೇಟ್ ಅಥವಾ ಬೀಟಾ ಬ್ರೈನ್ ವೇವ್ ಸ್ಟೇಟ್ ಅಂತ ಅಂದರೆ ಹೈಲಿ ಆಕ್ಟಿವ್ ಸ್ಟೇಟ್. ಈಗ ನಾವು ಏನಿದ್ದೀವಿ ಇದು ನಾರ್ಮಲ್ ಬೀಟಾ, ಬಟ್ ಸಿಕ್ಕಾಪಟ್ಟೆ ಓವರ್ ಥಿಂಕ್ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಹೈ ಬೀಟಾದಲ್ಲಿ ಇರ್ತೀರ. ಹೈ ಬೀಟಾದಲ್ಲಿ ಇದ್ದಾಗ, ಈಗ ಫಾರ್ ಎಕ್ಸಾಂಪಲ್ ನೀವು ಸಿಕ್ಕಾಪಟ್ಟೆ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ, ಭಯ ಪಟ್ಕೊಳ್ತಾ ಇದ್ದೀರಾ, ಅವಾಗ ನೀವು ಅಫರ್ಮೇಷನ್ ಹೇಳಿದ್ರೆ ಖಂಡಿತ ವರ್ಕ್ ಆಗಲ್ಲ. ಬಿಕಾಸ್ ಹೈ ಬೀಟಾದಲ್ಲಿ ನಿಮ್ಮ ಬ್ರೈನ್ಗೆ ನೀವು ಏನು ಹೇಳ್ತಾ ಇದ್ದೀರಾ ಅದು ಹೋಗೋದೇ ಇಲ್ಲ ಅಲ್ಲ. ಸೊ ಬ್ರೈನ್ ರಾತ್ರಿ ಮಲಗೋಗಿಂತ ಮುಂಚೆ ಕಾಮ್ ಆಗಿರುತ್ತೆ, ಅಲ್ಫಾ ಸ್ಟೇಟಲ್ಲಿ, ಥೀಟಾ, ಡೆಲ್ಟಾ. ಸೊ ಈ ರೀತಿ ಬ್ರೈನ್ ವೇವ್ ಶಾಂತವಾದ ಸ್ಟೇಟಲ್ಲಿ ಹೋಗ್ತಾ ಹೋಗುತ್ತೆ. ಆ ಟೈಮಲ್ಲಿ ನೀವೇನಾದ್ರು ಅಫರ್ಮೇಷನ್ ಹೇಳೋದು, ವಿಜುವಲೈಸೇಷನ್ ಮಾಡೋದು, ಅಥವಾ ನಿಮ್ಮ ಬಾಡಿಯನ್ನು ಒಂದು ಹೈ ಎನರ್ಜಿಗೆ ತೊಗೊಂಡು ಹೋಗಿ ನೀವೇನಾದ್ರು ಮ್ಯಾನಿಫೆಸ್ಟೇಷನ್ ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಅಂದರೆ ದರ್ ಇಸ್ ಹೈ ಚಾನ್ಸ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನೀವೇನೇನೆಲ್ಲ ಗಿಫ್ಟನ್ನು ಸ್ಟೋರ್ ಮಾಡಿದ್ದೀರಾ ಅದೆಲ್ಲ ನಿಮ್ಮ ರಿಯಲ್ ಲೈಫಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡುವಂಥ ಚಾನ್ಸಸ್ ಸಿಕ್ಕಾಪಟ್ಟೆ ಹೈ ಇರುತ್ತೆ. ಸೊ ಫಸ್ಟ್ ಸ್ಟೆಪ್, ಒಂದು ಟೈಮನ್ನು ನೀವು ಚೂಸ್ ಮಾಡಿದ್ರಿ, ಆ ಟೈಮಲ್ಲಿ ನೀವು ಅಫರ್ಮೇಷನ್ ಹೇಳ್ಬೋದು. ಬಟ್ ಅಫರ್ಮೇಷನ್ ಹೇಳಲಿಕ್ಕೂ ಕೂಡ ಎಷ್ಟೋ ಸಲ ನೀವೇನ್ ಮಾಡಿರ್ತೀರಾ, ಖುಷಿಯ ಅಫರ್ಮೇಷನ್ ಹೇಳ್ಬೇಕಾದ್ರೆ ನಿಮ್ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಎಲ್ಲೂ ಕೂಡ ಗೊತ್ತೇ ಆಗ್ತಾ ಇರಲ್ಲ. ಯಾಕೆ? ನಿಮ್ ಬಾಡಿಯಲ್ಲಿ ಕೂಡ ಸ್ಟಕ್ ಎನರ್ಜಿ ಇರುತ್ತೆ. ನೆಕ್ಸ್ಟ್ ಸ್ಟೆಪ್ ಏನು, ನಿಮ್ಮ ಬಾಡಿಯ ಸ್ಟಕ್ ಎನರ್ಜಿಯನ್ನ ರಿಲೀಸ್ ಮಾಡ್ತೀರಾ. ರಿಲೀಸ್ ಮಾಡಿ ನೀವೇನ್ ಮಾಡ್ತೀರಾ, ಈಗ ಸರಿಯಾದ ರೀತಿಯಲ್ಲಿ ಅಫರ್ಮೇಷನ್ ಇರಲಿ, ಮ್ಯಾನಿಫೆಸ್ಟೇಷನ್ ಪ್ರಾಕ್ಟೀಸಸ್ ಮಾಡ್ತೀರಾ. ನೆಕ್ಸ್ಟ್ ಏನ್ ಮಾಡ್ತೀರಾ, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಏನಿದು NLP ಅಂತ ಅಂದ್ರೆ, NLP ಡಿಸೈನ್ ಆಗಿರೋದೇ ಸೊ ಈ ಜಗತ್ತಲ್ಲಿ ಸಕ್ಸಸ್ಫುಲ್ ಪೀಪಲ್, ಆಯ್ತಾ, ಅಲ್ಟ್ರಾ ಸಕ್ಸಸ್ಫುಲ್ ಪೀಪಲ್ ಏನಿದ್ದಾರೆ ಅವರ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಅವರ ಥಾಟ್ ಪ್ರಾಸೆಸ್ ಯಾವ ರೀತಿ ಇರುತ್ತೆ, ಅದರ ಮೇಲೆ ಡಿಸೈನ್ ಆಗಿರುವಂತಹ ಲ್ಯಾಂಗ್ವೇಜ್ NLP. ಸೊ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅದು ನ್ಯೂರಾನ್ನ ಭಾಷೆ. ನಮ್ಮ ಬ್ರೈನ್ ನಲ್ಲಿ ಏನಿದೆ, ನ್ಯೂರಾನ್ಸ್ ಇದೆ, ನ್ಯೂರಾನ್ನ ಭಾಷೆ NLP, ಹೌದಾ. NLP ಅನ್ನ ನೀವು ಯೂಸ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಕರೆಕ್ಟಾಗಿ ಇವೆಲ್ಲ ಯೂಸ್ ಮಾಡ್ತಾ 20 ನಿಮಿಷ ಆಗೋಗುತ್ತೆ. 20 ನಿಮಿಷದಲ್ಲಿ ಈ ಒಂದು ಮ್ಯಾಜಿಕ್ ಪ್ರಾಕ್ಟೀಸ್ ಮಾಡ್ತಾ ನೀವು ನೆಕ್ಸ್ಟ್ ನೀವು ಮಲ್ಕೊಂಡ್ರಿ ಅಂತ ಅಂದ್ರೆ ಇಡೀ ರಾತ್ರಿ, ಆಯ್ತಾ, ರಾತ್ರಿ ನೀವು ಬ್ರೈನ್ಗೆ ಒಂದು ಕೆಲಸ ಕೊಟ್ಟು ಮಲ್ಗಿರ್ತೀರಾ. ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನೀವೇನ್ ಹಾಕಿರ್ತೀರಾ, ಹೊಸ ಪ್ರೋಗ್ರಾಮಿಂಗ್ ಹಾಕಿರ್ತೀರಾ. ಅಂಡ್ ಈ ಹೊಸ ಪ್ರೋಗ್ರಾಮಿಂಗ್ ಕ್ವೆಶ್ಚನ್ ಮಾಡ್ಲಿಕ್ಕೆ ನಿಮ್ಮ ಲಾಜಿಕಲ್ ಮೈಂಡ್ ಏನಿರುತ್ತೆ ಆಕ್ಟಿವ್ ಇರಲ್ಲ. ಸೊ ಅದು ಆರಾಮಾಗಿ ಮಲ್ಗಿರುತ್ತೆ. ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನೀವು ಏನೇನೆಲ್ಲ ಪಾಸಿಟಿವಿಟಿಯ ಸೀಡ್ ಅಥವಾ ಏನ್ ಬೀಜ ಹಾಕಿರ್ತಿರಲ್ಲ, ರಾತ್ರಿ ಇಡೀ ಅದು ವರ್ಕ್ ಆಗ್ತಾ ಇರುತ್ತೆ, ರಿಪೀಟ್ ಆಗ್ತಾ ಇರುತ್ತೆ. ಅಂಡ್ ನಿಮ್ ಒಳಗಡೆ ಇರುವಂತ ಸ್ಟ್ರಗಲ್ ಮೈಂಡ್ ಸೆಟ್ ಇರ್ಲಿ, ನಿಮ್ ಬ್ರೈನ್ ಎಷ್ಟು ದಿವಸ ಏನು ಸ್ಟ್ರಗಲ್ಗೆ, ಸ್ಟಕ್ ಫೀಲಿಂಗಿಗೆ ಎಂಜಾಯ್ ಮಾಡ್ತಾ ಇತ್ತಲ್ಲ, ಅವೆಲ್ಲ ತನ್ನಿಂತಾನೆ ಇರೇಸ್ ಆಗ್ತಾ ಹೋಗುತ್ತೆ. ನಮ್ಗೆ ಇವೆಲ್ಲ ಗೊತ್ತಿದೆ ನಿಜ, ಆದ್ರೆ ಎಲ್ಲರೂ ಒಟ್ಟಿಗೆ ಸೇರಿ ನಾವ್ ಇದನ್ನ ಪ್ರಾಕ್ಟೀಸ್ ಮಾಡಿದಾಗ ಅದರಲ್ಲಿ ಪವರ್ ಜಾಸ್ತಿ, ಹೌದಾ. ಕಲೆಕ್ಟಿವ್ ಕಾನ್ಶಿಯಸ್ನೆಸ್ ಅಂತಾರೆ. ಸೊ ನಿಮಗೂ ಕೂಡ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಪವರ್ನ ಯೂಸ್ ಮಾಡಿ
ಆದಷ್ಟು ಬೇಗ ಇಷ್ಟು ದಿವಸ ಏನ್ ಡಿಲೇ ಆಗ್ತಾ ಇತ್ತು, ಇಷ್ಟು ದಿವಸ ಏನ್ ಸ್ಟ್ರಗಲ್ ಫೀಲ್ ಆಗ್ತಾ ಇತ್ತು ಅವೆಲ್ಲ ರಿಮೂವ್ ಮಾಡಿ ಆದಷ್ಟು ಬೇಗ ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಬೇಕು, ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋ ಇಚ್ಛೆ ಇದ್ರೆ ಖಂಡಿತವಾಗಿಯೂ ಇದೇ ಸೋಮವಾರದಿಂದ ಡೈಲಿ ಡೋಸ್ ಆಫ್ ಮ್ಯಾಜಿಕ್ ಸ್ಟಾರ್ಟ್ ಆಗ್ತಾ ಇದೆ. ನೆನಪಿಡಿ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಿಮ್ಗೆ ಬೇಕಾಗಿರೋ ಪ್ರಮೋಷನ್ ಇದೆ, ನಿಮ್ಮ ಡ್ರೀಮ್ ಜಾಬು ಇದೆ, ನಿಮ್ಗೆ ಬೇಕಾಗಿರುವಂತ ಹೆಲ್ತ್ ಕೂಡ ಇದೆ, ಅಂಡ್ ಆಲ್ಸೋ ಅಮೇಸಿಂಗ್ ರಿಲೇಶನ್ಶಿಪ್ ಕೂಡ ಇದೆ, ಅಂಡ್ ನಿಮ್ಮ ಮನಿ ಆಯ್ತಾ. ಸೊ ನೀವು ಎಷ್ಟು ಮನಿ ಮ್ಯಾನಿಫೆಸ್ಟ್ ಮಾಡಬೇಕು ಅದು ಕೂಡ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದೆ. ಸೊ ಇದಕ್ಕೆ ಬೆಸ್ಟ್ ಪ್ರೂಫ್ ಅಂತ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ DDM ಕ್ಲಾಸ್ ಆಯಿತು. ಸೊ ಡೈಲಿ ಡೋಸ್ ಆಫ್ ಮ್ಯಾಜಿಕ್. ಸೊ ಅದರಲ್ಲಿ ಪಾರ್ಟಿಸಿಪೆಂಟ್ ಏನ್ ಮಾಡ್ತಾರೆ, ಅವರಿಗೆ ಪ್ರಮೋಷನ್ ಮ್ಯಾನಿಫೆಸ್ಟ್ ಮಾಡಬೇಕಾಗಿರುತ್ತೆ. ಸೊ ಅವರು ಪ್ರಮೋಷನ್ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತಾರೆ. ಸೊ 20 ನಿಮಿಷಗಳ ಕಾಲ ಏನು ಮ್ಯಾಜಿಕ್ ಪ್ರಾಕ್ಟೀಸ್ ಮಾಡ್ತೀವಿ. ಸೊ 20 ನಿಮಿಷದ ಮ್ಯಾಜಿಕ್ ಪ್ರಾಕ್ಟೀಸ್ ಆದ ಮೇಲೆ ಆಯ್ತಾ, ಅಕ್ಟೋಬರ್ ಅಲ್ಲಿ ಜಾಯ್ನ್ ಆಗಿರೋದು, ನವೆಂಬರ್ ತಿಂಗಳಲ್ಲಿ ಹಿ ಮ್ಯಾನಿಫೆಸ್ಟೆಡ್ ಹಿಸ್ ಪ್ರಮೋಷನ್. ಏನ್ ಬೇಕು ಎಲ್ಲವೂ ನಮ್ಮ ಮನಸ್ಸೊಳಗಡೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಒಳಗಡೆನೆ ಇದೆ, ಪಾಸಿಬಿಲಿಟಿ ಎಲ್ಲವೂ ಇದೆ. ಆದ್ರೆ ನಮ್ಮ ಬ್ರೈನ್ಗೆ ನಾವು ತಿಳಿ ಹೇಳಬೇಕು ಸರಿಯಾದ ರೀತಿಯಲ್ಲಿ. ಸೊ ನೀವು ಇದಕ್ಕೆ ಬೆಸ್ಟ್ ಆಗಿ ಯೂಸ್ ಮಾಡ್ಕೊಳ್ಬಹುದು ನಿಮ್ಮ NLP ಆಯ್ತಾ, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್. ಅಂಡ್ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡಿ ನೀವು ಅಫರ್ಮೇಷನ್ ಹೇಳಿದ್ದೆ ಆದ್ರೆ, ಅಂಡ್ ಅಫರ್ಮೇಷನ್ ಕೂಡ ಅಷ್ಟೇ ರೈಟ್ ವೇಯಲ್ಲಿ ಅಫರ್ಮೇಷನ್ ಬರಿಬೇಕಾದ ಅಗತ್ಯ ಇರುತ್ತೆ, ರೈಟ್ ವೇಯಲ್ಲಿ ಅಫರ್ಮೇಷನ್ ಹೇಳಬೇಕಾದ ಅವಶ್ಯಕತೆ ಇರುತ್ತೆ. ಹೇಗೆ ಅನ್ನೋದನ್ನ ಐ ವಿಲ್ ಗೈಡ್ ಯು. ಸೊ ಇದೇ ಸೋಮವಾರದಿಂದ ನವೆಂಬರ್ ತಿಂಗಳ DDM ಕ್ಲಾಸ್ ಡೈಲಿ ಡೋಸ್ ಆಫ್ ಮ್ಯಾಜಿಕ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಪ್ರತಿದಿನ 30 ದಿನಗಳ ಕಾಲ ರಾತ್ರಿ 9ರಿಂದ 9:20 20 ನಿಮಿಷಗಳ ಕಾಲ DDM ಕ್ಲಾಸ್ ನಡೆಯುತ್ತೆ. ಸೊ ಇದರಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ರೀಪ್ರೋಗ್ರಾಮಿಂಗ್ ಅಂಡ್ ಮ್ಯಾನಿಫೆಸ್ಟೇಷನ್ ಮೆಥಡ್ಸ್ ಸೊ ಎಲ್ಲವೂ ಇರುತ್ತೆ. ಸೊ ಯಾರಿಗೆಲ್ಲ ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಯನ್ನ ಸ್ಪೀಡ್ ಅಪ್ ಮಾಡಬೇಕು ಅಂಡ್ ಆಲ್ಸೋ ರೈಟ್ ನಾವು ನಿಮ್ಮ ಬ್ರೈನ್ಗೆ ನಿಮ್ಮ ಪವರ್ ಏನಿದೆ, ಬ್ರೈನ್ ಪವರ್ ಏನು, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಪವರ್ ಏನು ಅಂತ ತಿಳಿಸ್ಬೇಕು ಅಂಡ್ ಆಲ್ಸೋ ಅಮೇಸಿಂಗ್ ಲೈಫ್ ನ ಲೀಡ್ ಮಾಡಬೇಕು ಅನ್ನೋ ಆಸೆ ಇದೆ, ಖಂಡಿತವಾಗಿಯೂ ನೀವು DDMಗೆ ಜಾಯ್ನ್ ಆಗ್ಬಹುದು. ಇನ್ನು ಅಮೇಸಿಂಗ್ ಆದ ಸಕ್ಸಸ್ ಸ್ಟೋರೀಸ್ ಇದೆ. ಸೊ DDM ಅಲ್ಲಿ ಮೇನ್ಲಿ ಯಾಕೆ ವರ್ಕ್ ಆಗುತ್ತೆ ಅಂತ ಅಂದ್ರೆ, DDM ಫೋಕಸ್ ಮಾಡೋದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ. ಸೊ ಸರಿಯಾದ ವೇಯಲ್ಲಿ ನಿಮ್ಮ ಬ್ರೈನ್ಗೂ ತಿಳಿ ಹೇಳುತ್ತೆ, ನೋಡಪ್ಪ ಹೀಗಲ್ಲ, ಈ ರೀತಿ ನಾವು ಕೂಡ ಮ್ಯಾನಿಫೆಸ್ಟ್ ಮಾಡ್ಬೋದು ಅಂತ. ಸೊ ಬ್ರೈನ್ ಏನ್ ಮಾಡುತ್ತೆ, ಓಕೆ ಸರಿಯಾದ ರೀತಿಯಲ್ಲಿ ಅದಕ್ಕೆ ತಿಳಿ ಹೇಳಿದಾಗ ಅದು ಅರ್ಥ ಮಾಡ್ಕೊಂಡು ನಿಮ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಇದೇ ಸಂಡೇ ಡೈಲಿ ಡೋಸ್ ಆಫ್ ಮ್ಯಾಜಿಕ್ ಸ್ಟಾರ್ಟ್ ಆಗ್ತಾ ಇದೆ, DDM ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಖಂಡಿತವಾಗಿಯೂ ಜಾಯ್ನ್ ಆಗಬಹುದು. ಅಂಡ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಬಹುದು. ಸೀಟ್ಸ್ ಲಿಮಿಟೆಡ್ ಆಗಿರೋದ್ರಿಂದ ಲಾಸ್ಟ್ ಮೊಮೆಂಟ್ ರಿಜಿಸ್ಟ್ರೇಷನ್ ಅನ್ನ ಅವಾಯ್ಡ್ ಮಾಡಿ ಅಂಡ್ ಆಲ್ಸೋ ನಿಮ್ಮ ಸೀಟ್ ನ ನೀವೀಗ್ಲೇ ರಿಜಿಸ್ಟರ್ ಮಾಡಬಹುದು. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಮೀಟ್ ಯು ಆಲ್ ಇನ್ DDM. ಥ್ಯಾಂಕ್ ಯು.